ವೀಕ್ಷಕರೇ ನಮಸ್ಕಾರ. ವಿಜಯ್ ನ್ಯೂಸ್ ಯೂಟ್ಯೂಬ್ ಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶಿವಶನೇಶ್ವರ ದೇವಸ್ಥಾನ ಪುಣ್ಯಕ್ಷೇತ್ರ ಬಂಗಾರಪೇಟೆ ತಾಲೂಕು. ಶಿವಶನೇಶ್ವರ ಪುಣ್ಯಕ್ಷೇತ್ರ ಬಂಗಾರಪೇಟೆಯಲ್ಲಿ ನಿರ್ಮಾಣವಾಗಿದೆ. ಸುಮಾರು 4 ಎಕರೆ ಜಮೀನುಳ್ಳ ಸ್ಥಾನದಲ್ಲಿ ಒಂದು ಪುಣ್ಯಕ್ಷೇತ್ರ ನಿರ್ಮಾಣವಾಗಿ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇದ್ದಾರೆ. ಅದು ಬಹಳ ಸಂತೋಷದ ವಿಚಾರವಾಗಿದೆ. ಈಗ ಮೊನ್ನೆ 25ನೇ ಇಸ್ವಿಯ ಒಂದು ನಾವು ಹೋದ ಸತಿ ಕೂಡ 20ನೇ ಇಸ್ವಿಯಲ್ಲಿ ಕೂಡ ನಾವು ಜನತೆಗೆ ಹೊಸ ವರ್ಷದ ಶುಭಾಶಯಗಳು ತಿಳಿಸಿದ್ದೆ. ಅದೇ ರೀತಿಯಾಗಿ 26ನೇ ವರ್ಷದ ಇಸ್ವಿಯ ಒಂದು ಕರ್ನಾಟಕ ಜನತೆಗೆ ಒಂದು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸುತ್ತಾ ಮತ್ತೆ ನಮ್ಮ ಕ್ಷೇತ್ರಕ್ಕೆ ಬಂದು ಆ ಪರಮಾತ್ಮನ ದರ್ಶನ ಪಡಿಬೇಕೆಂದು ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ನಮಸ್ಕಾರ. ಬುಲೆಟ್ ನಾಗರಾಜು. ಶ್ರೀ 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 ಶಿವಶನೇಶ್ವರ ದೇವಸ್ಥಾನ ಶ್ರೀ 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 ಮುನೇಶ್ವರ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕೃತ. ಈ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಈ ನಾಡಿನ ಜನತೆಗಳೆಲ್ಲ ಒಳ್ಳೆಯದಾಗಲಿ. ನಮಸ್ಕಾರ. ವೇಣುಗೋಪಾಲ್ಪುರ ಶ್ರೀ ಶ್ರೀ ಶಿವಶನೇಶ್ವರ ಸ್ವಾಮಿಯ ದೇವಸ್ಥಾನ ಹಾಗೂ ಶ್ರೀ ಮುನೇಶ್ವರ ಸ್ವಾಮಿ ಪಾದಗಳಿಗೆ ವಂದಿಸುತ್ತಾ ಜನವರಿ 1ನೇ ತಾರೀಕು 2026 ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಸಮಸ್ತ ಭಕ್ತಾದಿಗಳನ್ನು ಈ ಕಾರ್ಯಕ್ರಮಕ್ಕೆ ಬಂದು ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮೆಲ್ಲರಲ್ಲಿ ಮನವಿ. ನಮಸ್ಕಾರ. ಎನ್ ಚಂದ್ರಣ್ಣ, ಪಾಕರಹಳ್ಳಿ. ಶ್ರೀ 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 ಶಿವಶನೇಶ್ವರ ಸ್ವಾಮಿಗೆ ನಮಸ್ಕರಿಸುತ್ತಾ, ಮುನೇಶ್ವರ ಸ್ವಾಮೀಜಿಯವರ ಪಾದಕ್ಕೆ ನಮಸ್ಕರಿಸುತ್ತಾ ಈ ನಾಡಿನ ಸಮಸ್ಯೆಗೆ ಹೊಸ ವರ್ಷದ ಶುಭಾಶಯಗಳು ಎಂದು ನಮಸ್ಕರಿಸುತ್ತೇನೆ. ಬಿಸೇಗೌಡ ಅಂತ ನನ್ನ ಹೆಸರು. ವೇಣುಗೋಪಾಲ್ಪುರ, ಬಂಗಾರಪೇಟೆ ತಾಲೂಕು, ಬೂದಿಕೋಟೆ ರಸ್ತೆ, ಮಾಗೊಂದಿಗೆ. ಶ್ರೀ ಶ್ರೀ ಶನೇಶ್ವರ ಸ್ವಾಮೀಜಿಗಳ ಪಾದಗಳನ್ನು ಹೊಸ ವರ್ಷದ ಶುಭಾಶಯಗಳು ಎಲ್ಲ ನಾಗರಿಕ ಬಂಧುಗಳಿಗೂ ನಾನು ಶುಭವನ್ನು ಕೊಡ್ತೀನಿ. ನನ್ನ ಹೆಸರು ಮಂಜುನಾಥ್ ಅಂತ, ಬಣ್ಣಹಳ್ಳಿ. ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಈ ದಿನ ಶುಭವಾಗಲಿ ಅಂತ ಕೋರ್ತಾ ಇದ್ದೀನಿ.